ಸ್ನೇಹಿತರೆ, ಎಲೆಕ್ಷನ್ ಟೈಮಲ್ಲಿ ಬಹಳಷ್ಟು ಸೆಲೆಬ್ರಿಟಿಗಳು ಹೋಗಿ ವೋಟ್ ಹಾಕಿ ಮತದಾನ ಇಂಪಾರ್ಟೆಂಟ್ ಅಂತ ಸಾಕಷ್ಟು ಆಡ್ಗಳನ್ನ ಕೊಡ್ತಾರೆ. ಆದ್ರೆ ನಿಮ್ಗೆ ವೋಟ್ ಹಾಕೋ ಹಕ್ಕೇ ಇಲ್ಲ ಅಂತಂದ್ರೆ ವೋಟ್ ಹಾಕೋದಾದ್ರೂ ಹೇಗೆ? ಬಿಹಾರದಲ್ಲಿ 65 ಲಕ್ಷ ಜನರನ್ನ ನಿಮ್ಗೆ ವೋಟ್ ಹಾಕೋ ಹಕ್ಕಿಲ್ಲ ಅಂತೇಳಿ ನಿರಾಕರಿಸಲಾಗಿದೆ. ಮುಂಚೆ ಎಲ್ಲ ಮತದಾರರು ಸರ್ಕಾರಗಳನ್ನ ಆಯ್ಕೆ ಮಾಡ್ತಾ ಇದ್ರು ವೋಟ್ ಹಾಕಿ. ಆದರೆ ಈಗ ಸರ್ಕಾರ ಯಾರು ಮತದಾರರು ಅಂತ ನಿರ್ಧರಿಸ್ತಾ ಇದೆ. ನಿನಗೆ ವೋಟ್ ಹಾಕೋ ಹಕ್ಕಿಲ್ಲ, ನಿನಗೆ ವೋಟ್ ಹಾಕೋ ಹಕ್ಕಿದೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗ ಮತ್ತು BJP ಆಗಿದೆ. ಇದುವರೆಗೆ ಇಡೀ ದೇಶದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತ ಯಾವುದೇ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಕೇವಲ 3 ತಿಂಗಳಿರುವಾಗ ಬಿಹಾರದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸ್ನೇಹಿತರೆ ನಮಸ್ಕಾರ. ಈಗ ಕರ್ನಾಟಕದ ಅದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1,250,000 ಮತಗಳ ಕಳ್ಳತನ ಮಾಡಲಾಗಿದೆ. ಅಂದರೆ ಕಳ್ಳ ಓಟುಗಳನ್ನ ಸೃಷ್ಟಿ ಮಾಡಿ ಚುನಾವಣೆಯನ್ನು ಗೆಲ್ಲಲಾಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮುಖಂಡರಾಗಿದ್ಕೊಂಡು ಬಹಳ ದೊಡ್ಡ ಆರೋಪವನ್ನು ಮಾಡಿದ್ದಾರೆ, ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇವತ್ತು ಬೆಂಗಳೂರಿನಲ್ಲಿ ಅಂದರೆ ಶುಕ್ರವಾರ 8ನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಚುನಾವಣಾ ಆಯೋಗದ ವಿರುದ್ಧ. ಅಂತಂದರೆ ಈ ರೀತಿಯಾಗಿ ಭಾರತದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಕಡೆ ನೀವು ಮತ ಕಳ್ಳತನವನ್ನು ಮಾಡಿ ಹಿಂಬಾಗಿಲಿನ ಮೂಲಕ ಚುನಾವಣೆ ಗೆದ್ದು ಪ್ರಧಾನಮಂತ್ರಿ ಆಗಿದ್ದೀರಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಅವರು ನೇರ ಸವಾಲನ್ನು ಹಾಕಿದ್ದಾರೆ. ಇದನ್ನು ನೀವೆಲ್ಲರೂ ಕೂಡ ಗಮನಿಸಿದಿರಿ. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದು ಕಡೆ ಏನಪ್ಪ ಅಂತಂದರೆ ಲಕ್ಷಾಂತರ ಕಳ್ಳ ಓಟುಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನ ಒಂದು ಪಕ್ಷಕ್ಕೆ ಹಾಕೋ ರೀತಿ ಮಾಡಿ ಚುನಾವಣೆಯನ್ನು ಗೆದ್ದಿರ್ತಕ್ಕಂಥದ್ದು ಒಂದು ವಿಧಾನ. ಆದರೆ ಇನ್ನೊಂದು ವಿಧಾನವನ್ನು ಬಿಹಾರದಲ್ಲಿ ಅನುಸರಿಸ್ತಾ ಇದ್ದಾರೆ. ಅದು ಏನಪ್ಪ ಅಂತಂದರೆ ನಿಮಗೆ ವೋಟ್ ಹಾಕೋ ಹಕ್ಕೇ ಇಲ್ಲ ಅಂತೇಳಿ ಯಾರೆಲ್ಲ ತಮಗೆ ವೋಟ್ ಹಾಕಲ್ವೋ ಅವರೆಲ್ಲರ ಮತ ಚಲಾಯಿಸುವ ಹಕ್ಕನ್ನು ಕಿತ್ಕೊಳ್ತಾ ಇದ್ದಾರೆ. ಇದಕ್ಕೆ ಹೆಸರು ಕೊಟ್ಟಿರ್ತಕ್ಕಂಥದ್ದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ. ಸ್ನೇಹಿತರೆ, ನಮ್ಮ ದೇಶಕ್ಕೆ ಎಂಥ ಒಂದು ಮಹತ್ವ ಇತ್ತು ಅಂತಂದರೆ ಬಹಳಷ್ಟು ದೇಶಗಳು ಮತದಾನದ ಹಕ್ಕನ್ನು ಕೊಡಲಿಕ್ಕೆ ಸತಾಯಿಸಲಾಗ್ತಾ ಇತ್ತು. ಯಾವ ರೀತಿ? ಶ್ರೀಮಂತರಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಡ್ತಿದ್ರು, ಪದವಿ ಪಡೆದವ್ರಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಡ್ತಾ ಇದ್ರು. ಭಾಳಷ್ಟು ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಲಿಕ್ಕೆ ಭಾಳ ವರ್ಷಗಳ ಕಾಲ ಅಲಿಸ್ತಾ ಇದ್ರು. ನ್ಯೂಜಿಲೆಂಡ್ ಇರ್ಬೋದು. ನ್ಯೂಜಿಲೆಂಡಲ್ಲಿ 1893ರಲ್ಲೇ ಮತದಾನದ ಹಕ್ಕನ್ನು ಪರಿಚಯಿಸಿದ್ರು ಕೂಡ ಎಲ್ಲ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿರಲಿಲ್ಲ. ಆಸ್ಟ್ರೇಲಿಯಾದಲ್ಲಿ 1902ನೇ ಇಸ್ವಿನಲ್ಲಿ ಒಂದಷ್ಟು ಮಹಿಳೆಯರಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಟ್ಟಿದ್ರು. ಕಪ್ಪು ವರ್ಣದ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಗಿತ್ತು. ನಾರ್ವೆನಲ್ಲಿ 1913ರಲ್ಲೇ ಮತದಾನದ ಹಕ್ಕು ಬಂದರೂ ಕೂಡ ಆರ್ಥಿಕವಾಗಿ ಮುಂದುವರೆದವರಿಗೆ ಮಾತ್ರ ಮತದಾನದ ಹಕ್ಕನ್ನು ನೀಡಲಾಗಿತ್ತು. ರಷ್ಯಾದಲ್ಲಿ ಮಾತ್ರ 1917ನೇ ಇಸ್ವಿನಲ್ಲಿ ಏನು ಕ್ರಾಂತಿ ಆಯಿತು ಆವಾಗ ಅವರೆಲ್ಲರಿಗೂ ಮತದಾನದ ಹಕ್ಕನ್ನು ನೀಡಿದರು. ಇದನ್ನೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಸೌದಿ ಅರೇಬಿಯಾ ದೇಶದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಲಿಕ್ಕೆ ನಾವು 2015ನೇ ಇಸ್ವಿವರೆಗೂ ಕೂಡ ಕಾಯಬೇಕಾಯಿತು. ಕುವೈತ್ನಲ್ಲಿ 2005ನೇ ಇಸ್ವಿನಲ್ಲಿ ಮಾತ್ರ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟರು. ಆದರೆ ನಮ್ಮ ಭಾರತ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ನಮ್ಮ ಸಂವಿಧಾನವನ್ನು ನಾವು ಯಾವತ್ತು ಅಂಗೀಕರಿಸಿದ್ವಿ 1950ನೇ ಇಸ್ವಿನಲ್ಲಿ ಈ ದೇಶದಲ್ಲಿ ಯಾವುದೇ ಜಾತಿ ಮತ ಲಿಂಗ ತಾರತಮ್ಯ ಇಲ್ಲದೆ, ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಭಾವ ಇಲ್ಲದೆ, ಯಾವ ಪ್ರದೇಶವಾರು ಭೇದ ಭಾವ ಇಲ್ಲದೆ ಈ ದೇಶದಲ್ಲಿ 21 ವರ್ಷ ತುಂಬಿದಂಥ ಎಲ್ಲರೂ ಕೂಡ ಮತದಾನಕ್ಕೆ ಅರ್ಹರು ಅಂತಕ್ಕಂಥ ಒಂದು ಸಾರ್ವತ್ರಿಕ ಮತದಾನ ವ್ಯವಸ್ಥೆಯನ್ನು ನಮ್ಮ ಭಾರತ ಅಳವಡಿಸ್ಕೊಂಡಿತ್ತು. 1989ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರುವ ಮೂಲಕ ಆ 21 ವಯಸ್ಸೇನಿತ್ತು ಮತದಾನಕ್ಕೆ ಅದನ್ನು 18 ವರ್ಷಕ್ಕೆ ನಾವು ಇಳಿಸಿದ್ದೀವಿ. ಈ ರೀತಿಯಾಗಿ ನಮ್ಮ ದೇಶ ಒಂದು ಬಹಳ ಪ್ರಗತಿಪರವಾದಂಥ ಒಂದು ಬುನಾದಿಯನ್ನು ಹಾಕೊಟ್ಟಿತ್ತು. ಆದರೆ ಈಗ 2025ರಲ್ಲಿ ನಾವು ಮತ್ತಷ್ಟು ಮುಂದೆ ಹೋಗುವ ಬದಲಿಗೆ ಈ ದೇಶ ಹಿಂದಕ್ಕೆ ಚಲಿಸ್ತಾ ಇದೆ. ನೀನು ಆ ಧರ್ಮದವನ, ನಿನಗೆ ಪೌರತ್ವ ಇಲ್ಲ, ನೀನು ಈ ಜಾತಿಯವನ, ನಿನಗೆ ವೋಟ್ ಹಾಕೋ ಹಕ್ಕಿಲ್ಲ ಅಂತಕ್ಕಂಥ ಒಂದು ತಾರತಮ್ಯವನ್ನು ಸ್ವತಂತ್ರ ಸಂಸ್ಥೆ ಅಂತ ಕರೆಸ್ಕೊಳ್ತಕ್ಕಂಥ ಚುನಾವಣಾ ಆಯೋಗವನ್ನೇ ಮುಂದೆ ನಿಂತು ಮಾಡ್ತಾ ಇದೆ.
ಇವಾಗ ಬಿಹಾರದಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ, ಸಾಮಾನ್ಯವಾಗಿ ಯಾವುದೇ ಚುನಾವಣೆಗೆ ಬಂದ್ರೆ ಅದಕ್ಕಿಂತ ಮುಂಚೆ ಸಮ್ಮರಿ ರಿವಿಷನ್ ಅಂತ ಚುನಾವಣಾ ಆಯೋಗ ಮಾಡುತ್ತೆ. ಹಂಗಂದ್ರೆ ಯಾರು 18 ವರ್ಷ ತುಂಬಿರ್ತಾರೆ ಅವರೆಲ್ಲರಿಗೂ ಹೊಸದಾಗಿ ನೀವು ಮತದಾರರು ಅಂತ ಸೇರಿಸ್ಕೊಳ್ತಾರೆ. ಯಾರಾದರೂ ಮೃತಪಟ್ಟಿದ್ರೆ ಅವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟು ಒಂದು ಪಟ್ಟಿಯನ್ನ ರೆಡಿ ಮಾಡಿ ಅದನ್ನ ಚುನಾವಣೆಗೆ ಕೊಡ್ತಾರೆ, ಚುನಾವಣೆಯನ್ನು ನಡೆಸ್ತಾರೆ. ಇದು ಸಮ್ಮರಿ ರಿವಿಷನ್. ಎರಡನೇದೇನಪ್ಪ ಮಾಡ್ತಾರೆ ಅಂತಂದ್ರೆ ಇಂಟೆನ್ಸಿವ್ ರಿವಿಷನ್ ಅಂತ. ಇದು 2003ನೇ ಇಸ್ವಿನಲ್ಲಿ ಬಿಹಾರದಲ್ಲಿ ನಡೆದಿತ್ತು. ಇದು ಯಾವಾಗ ನಡೀತದೆ ಅಂದ್ರೆ ಚುನಾವಣೆ ಇರುವಾಗ ನಡೆಯಲ್ಲ, ಬದಲಿಗೆ ಚುನಾವಣೆ ಇಲ್ಲದ ಮಧ್ಯಂತರ ಅವಧಿನಲ್ಲಿ ಈ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡ್ತಾರೆ. 2004ರಲ್ಲಿ ಬಿಹಾರದಲ್ಲಿ ಲೋಕಸಭಾ ಚುನಾವಣೆ ಇತ್ತು, 2005ಕ್ಕೆ ವಿಧಾನಸಭಾ ಚುನಾವಣೆ ಇತ್ತು. ಹಾಗಾಗಿ ಏನು ಮಾಡಿದ್ರು, ಆ ವರ್ಷ ನಾವು ಮಾಡೋದು ಬೇಡ ಅಂತೇಳಿ 2003ನೇ ಇಸ್ವಿನಲ್ಲಿ ಬಿಹಾರದಲ್ಲಿ ಈ ಇಂಟೆನ್ಸಿವ್ ರಿವಿಷನ್ನ ಮಾಡಿದ್ರು. ಇವೆರಡನ್ನ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಅವಕಾಶ ಇದೆ. ಆಗ ಅವ್ರೇನಪ್ಪ ಹೇಳಿದ್ರು ಅಂದರೆ, ಬಿಹಾರದಲ್ಲಿ ಸುಮಾರು 3 ಕೋಟಿ ಜನರು ಮತದಾನ ಮಾಡಲಿಕ್ಕೆ ಅರ್ಹರಾಗಿದ್ದಾರೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ರು. ಆದರೆ ಈಗ 22 ವರ್ಷ ಆಗಿದೆ ಇಂಟೆನ್ಸಿವ್ ರಿವಿಷನ್ ನಡೆದು. ಈಗ ಜೂನ್ 24ನೇ ತಾರೀಕು ಚುನಾವಣಾ ಆಯೋಗ ಬಿಹಾರದಲ್ಲಿ ಏಕಾಏಕಿಯಾಗಿ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಈ ರೀತಿಯನ್ನ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶನೇ ಇಲ್ಲ, ಆದರೂ ಕೂಡ ಚುನಾವಣಾ ಆಯೋಗ ಅದನ್ನ ಮಾಡಲಿಕ್ಕೆ ಮುಂದಾಗಿದೆ. ಏನಪ್ಪ ಹೇಳ್ತಿದ್ದಾರೆ ಅಂತಂದ್ರೆ, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಇಷ್ಟೇನೆ. ಜೂನ್ 25ರಿಂದ ಜುಲೈ 25ರವರೆಗೆ 1 ತಿಂಗಳ ಅವಧಿಯಲ್ಲಿ ಬಿಹಾರದಲ್ಲಿರ್ತಕ್ಕಂಥ ಸುಮಾರು 8 ಕೋಟಿ ಮತದಾರರು ಹೊಸದಾಗಿ ತಮ್ಮ ದಾಖಲೆಗಳನ್ನು ಸಲ್ಲಿಸಿ, ಅರ್ಜಿಯನ್ನು ಸಲ್ಲಿಸಿ, ನಾವು ಮತ ಹಾಕ್ಲಿಕ್ಕೆ ಅರ್ಹರಿದ್ದೀವಿ, ನಮಗೆ ವೋಟರ್ ID ಕೊಡಿ ಅಂತ ಹೇಳಿ ಅವರು ಒಂದು ಮನವಿಯನ್ನು ಮಾಡಬೇಕು. BLOಗಳು ಎಲ್ಲ ಮನೆಗೂ ಬಂದು ಒಂದು ಚೀಟಿ ಕೊಡ್ತಾರೆ. ಅದಕ್ಕೆ ನೀವೆಲ್ಲ ಡೀಟೇಲ್ಸ್ ತುಂಬಬೇಕು, ನಿಮ್ಮ ದಾಖಲಾತಿಗಳನ್ನ ತುಂಬಬೇಕು, ನಿಮ್ಮ ಭಾವಚಿತ್ರವನ್ನು ಕೊಡಬೇಕು, ಸಹಿ ಹಾಕಿ ಅದನ್ನು ಸಲ್ಲಿಸಬೇಕು. ಆದರೆ 2003ರಲ್ಲಿ ಯಾರ್ದೆಲ್ಲ ಹೆಸರಿದೆಯಲ್ಲ ರಿವಿಷನಲ್ಲಿ, ಅವ್ರು ಏನು ಮಾಡಬೇಕು ಅಂತಂದರೆ, ಅವರು ತಮ್ಮ ಇತ್ತೀಚಿನ ಫೋಟೋ ಕೊಡಬೇಕು, ದಾಖಲೆಗಳನ್ನು ಕೊಟ್ಟು 2003ರಲ್ಲಿ ನಮ್ಮ ಹೆಸರಿತ್ತು ಅಂತ ಒಂದು ಜೆರಾಕ್ಸ್ ಪ್ರತಿಯನ್ನು ತೆಗೆದು ಕೊಡಬೇಕು. 1 ತಿಂಗಳಲ್ಲಿ ಇದೆಲ್ಲವನ್ನು ಕೊಡಬೇಕು ಅಂತೇಳಿ ಚುನಾವಣಾ ಆಯೋಗ ನಿಯಮವನ್ನು ವಿಧಿಸಿದೆ. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಏನಿದೆ, ಈ 4 ತಿಂಗಳುಗಳ ಕಾಲ ಬಿಹಾರದ ಜನ, ಬಡ ಜನರು ಇಡೀ ದೇಶಾದ್ಯಂತ ತಮ್ಮ ದುಡಿಮೆಗಾಗಿ, ಹೊಟ್ಟೆಪಾಡಿಗಾಗಿ ವಲಸೆ ಹೋಗ್ತಕ್ಕಂಥ ಕಾಲ. ಕರ್ನಾಟಕ, ತಮಿಳುನಾಡು, ಪಂಜಾಬ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಅವರು ಯಥೇಚ್ಛ ಪ್ರಮಾಣದಲ್ಲಿ ವಲಸೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವರು ಕೇವಲ 1 ತಿಂಗಳಲ್ಲಿ ಬಿಹಾರಕ್ಕೆ ಬಂದು ಎಲ್ಲ ದಾಖಲೆಗಳನ್ನು ಮಾಡಿ ಸಲ್ಲಿಸಲಿಕ್ಕೆ ಸಾಧ್ಯನಾ? ಇದು ಒಂದು. ಓಕೆ ಅಪ್ಪ ಆಯಿತು, ಬಂದು ಕೊಟ್ಬಿಡೋಣ ಅಂತಂದರೆ, ನಾವು ವೋಟನ್ನು ಪಡೀಲಿಕ್ಕೆ ಯಾವ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ? ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ, ರೇಷನ್ ಕಾರ್ಡ್ ಕೊಟ್ಟಿದ್ದೀವಿ, ಈಗಾಗಲೇ ನಮ್ಮದು ವೋಟರ್ ID ಇದ್ದರೆ ವೋಟರ್ ID ಕೊಟ್ಟಿದ್ದೀವಿ, DL ಕೊಟ್ಟಿದ್ದೀವಿ, ಮನೆರೇಂಗ ಜಾಬ್ ಕಾರ್ಡ್ ಕೊಟ್ಟು ನಾವು ಮತದಾನದ ಹಕ್ಕನ್ನು ಪಡ್ಕೊಂಡಿದ್ದೀವಿ. ಆದರೆ ಚುನಾವಣಾ ಆಯೋಗ ಈಗೇನಪ್ಪ ಹೇಳ್ತಾ ಇದೆ ಅಂದರೆ, ಇವು ಯಾವೂ ಕೂಡ ದಾಖಲೆಗಳಾಗಿ ನಾವು ಪರಿಗಣಿಸೋದಿಲ್ಲ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, DL, ವೋಟರ್ ID, ನಿಮ್ಮ ಜಾಬ್ ಕಾರ್ಡು, ಇದು ಯಾವುದು ಕೂಡ ದಾಖಲೆ ಅಲ್ಲ. ಬದಲಿಗೆ ತಮಗೆ ಏನು ದಾಖಲೆ ಬೇಕಪ್ಪ ಕೇಳ್ತಾ ಇದೆ ಅಂತಂದರೆ, ನೀವು 1987ಕ್ಕೆ ಮುಂಚೆ ಹುಟ್ಟಿದ್ರೆ ನಿಮ್ಮ ಜನನ ಪ್ರಮಾಣ ಪತ್ರ, ನಿಮ್ಮ ಜನ್ಮಸ್ಥಳ ಪ್ರಮಾಣ ಪತ್ರ, ನೀವು ಭಾರತೀಯರು ಹೊಂದಲಿಕ್ಕೆ ಒಂದು ಪುರಾವೆಯನ್ನು ಸಲ್ಲಿಸಬೇಕು. ನೀವೇನಾದ್ರೂ 1987ರ ನಂತರ ಮತ್ತು 2004ರ ನಡುವೆ ಜನಿಸಿದ್ರೆ ನಿಮ್ಮ ಜನನ ಪ್ರಮಾಣ ಪತ್ರ, ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರದ ಜೊತೆಗೆ ನಿಮ್ಮ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಭಾರತೀಯರು ಅನ್ನೋದಕ್ಕೆ ಪುರಾವೆಯನ್ನು ಸಲ್ಲಿಸಬೇಕು. ನೀವೇನಾದರೂ 2004ರ ನಂತರ ಜನಿಸಿದ್ರೆ ನೀವು ನಿಮ್ಮ ಜನನ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರದ ಜೊತೆಗೆ ನಿಮ್ಮ ತಂದೆ ತಾಯಿ ಇಬ್ಬರು ಕೂಡ ಭಾರತೀಯರು ಅನ್ನಲಿಕ್ಕೆ ಒಂದು ಪುರಾವೆಯನ್ನು ಸಲ್ಲಿಸಬೇಕು ಅಂತ ಚುನಾವಣಾ ಆಯೋಗ ಒಂದು ನಿಯಮವನ್ನು ಜಾರಿಗೊಳಿಸಿದೆ. ಈ 3 ನಿಯಮ ನಾನು ಹೇಳಿದ್ನಲ್ಲ, ಇದು ಮುಂಚೆ ಕೂಡ ಬಂದಿತ್ತು, ನಿಲ್ಲಿಸ್ಕೊಳ್ಬೇಕು. ಅದು ಯಾವಾಗಪ್ಪ ಅಂದರೆ 2019 ಮತ್ತು 2020ರಲ್ಲಿ ಕೇಂದ್ರ ಸರ್ಕಾರ CAA, NRC, NPR ಜಾರಿ ಮಾಡಲಿಕ್ಕೆ ಹೊರಟಿತ್ತು. ಆವಾಗ ನೀವು ಭಾರತೀಯ ಪೌರರು ಅಂತ ಗುರುತಿಸ್ಕೋಬೇಕಾದ್ರೆ ಇಷ್ಟು ದಾಖಲೆಗಳನ್ನು ತಂದು ಕೊಡಬೇಕು ಅಂತ ಆದೇಶಿಸಿತ್ತು. ಅದೇ ದಾಖಲೆಗಳು ಕೂಡ ಬೇಕು ಅಂತೇಳಿ ಈಗ ಚುನಾವಣಾ ಆಯೋಗ ಕೇಳ್ತಾ ಇದೆ. ಅಂದರೆ ಇದು ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂಥದ್ದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಬದಲಿಗೆ ಪೌರತ್ವದ ಪರಿಷ್ಕರಣೆ. ನೀವು ಭಾರತೀಯರೋ ಅಲ್ವೋ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ BJP ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ,
ತಾನು CAA ತರಲಿಕ್ಕೆ ಹೊರಟಾಗ, NRC ಮತ್ತು NPR ಮಾಡಲಿಕ್ಕೆ ಹೊರಟಾಗ ಈ ದೇಶಾದ್ಯಂತ ದೊಡ್ಡ ಪ್ರತಿರೋಧ ಭುಗಿಲೇಳ್ತು. ಕೇವಲ ಮುಸ್ಲಿಮರು ಮಾತ್ರ ಅಲ್ಲ, ಈ ದೇಶದ ಪ್ರಜ್ಞಾವಂತ ಜನರು ದಿಟ್ಟ ಹೋರಾಟ ಮಾಡಿ ಮೋದಿ ಸರ್ಕಾರವನ್ನ ಸೋಲ್ಸಿದ್ರಲ್ಲ, ಆ ಸೇಡನ್ನ ತೀರ್ಸ್ಕೊಳ್ಳಿಕ್ಕೆ, ಆ ಮೊಯ್ಯನ್ನ ತೀರ್ಸ್ಕೊಳ್ಳಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಏನಪ್ಪ ಮಾಡ್ತಾ ಇದೆ ಅಂತಂದ್ರೆ, ಚುನಾವಣಾ ಆಯೋಗವನ್ನ ಬಳಸ್ಕೊಂಡು ನಿಮಗೆ ವೋಟ್ ಹಾಕುವ ಹಕ್ಕು ಬೇಕು ಅಂತಂದ್ರೆ ಇಷ್ಟು ದಾಖಲೆ ಕೊಡಿ ಅಂತ ಕೇಳ್ತಾ ಇದೆ. ಏನು ಈ 3 ಮಾನದಂಡಗಳ ಜೊತೆಗೆ ದಾಖಲೆಗಳು ಏನಪ್ಪಾ ಇರಬೇಕು ಅಂದ್ರೆ, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ತಂದ್ಕೊಡಿ. SLC ನಂತರ ನೀವು ಏನೆಲ್ಲ ಓದಿದಿರಲ್ಲ ಆ ಒಂದು ಪದವಿ ಪ್ರಮಾಣ ಪತ್ರಗಳನ್ನ ದಾಖಲೆಗಳಾಗಿ ಕೊಡಿ. ನಿಮ್ಮ ಹತ್ರ ಆಸ್ತಿ ಇದ್ರೆ RTC ಬೇರೆ ದಾಖಲೆಗಳನ್ನ ಒಂದು ಇದಾಗಿ ಕೊಡಿ. ಜೊತೆಗೆ ನೀವು ಸರ್ಕಾರಿ ನೌಕರರಾಗಿದ್ರೆ ಅಥವಾ ಸರ್ಕಾರದ ಬೇರೆ ಬೇರೆ ಉದ್ದಿಮೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಪ್ರಮಾಣ ಪತ್ರವನ್ನ ತಂದ್ಕೊಡಿ ಅಂತ ಚುನಾವಣಾ ಆಯೋಗ ಕೇಳ್ತಾ ಇದೆ. ಬಿಹಾರದಲ್ಲಿ ಸುಮಾರು 8 ಕೋಟಿ ಜನರು ಇದ್ದಾರೆ ಅಂತಂದ್ರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಜನರು ಅನಕ್ಷರಸ್ಥರು. ಇವತ್ತಿಗೂ ಕೂಡ ಅವರು ವಲಸೆ ಕಾರ್ಮಿಕರಾಗಿ ಬಡತನದಲ್ಲಿ ಜೀವನ ದೂಡ್ತಾ ಇದ್ದಾರೆ. ಗೌರ್ಮೆಂಟ್ ಕೆಲಸದಲ್ಲಿ ಇರುವವರ ಸಂಖ್ಯೆ ಕೇವಲ 2%ಗಿಂತ ಕಡಿಮೆ. ಪಾಸ್ಪೋರ್ಟ್ ಇರುವವರ ಸಂಖ್ಯೆ ಕೇವಲ 2.5%ಗಿಂತ ಕಡಿಮೆ. ಇಂಥ ಜನ ಕೇವಲ 1 ತಿಂಗಳಲ್ಲಿ ಇಷ್ಟು ದಾಖಲೆಗಳನ್ನ ಎಲ್ಲಿಂದ ತಂದು ಕೊಡಬೇಕು? ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಓಕೆ, ಈ ರೀತಿಯಾಗಿ ತರಾತುರಿಯಾಗಿ ಯಾಕೆ ಚುನಾವಣಾ ಆಯೋಗ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನೌನ್ಸ್ ಮಾಡ್ತು, ಕೇವಲ 1 ತಿಂಗಳಲ್ಲಿ ಇಷ್ಟು ದಾಖಲೆ ಕೊಡಬೇಕು ಅಂತ ಅಂತು ಅನ್ನಪ್ಪ ಅಂತಂದ್ರೆ, ಅದಕ್ಕೆ 20 ದಿನ ಹಿಂದೆ ಹೋಗ್ಬೇಕು ನಾವು. ಜೂನ್ 4ನೇ ತಾರೀಕು ಕೇಂದ್ರ ಗೃಹ ಸಚಿವಾಲಯ 2026ರಲ್ಲಿ ನಾವು ಭಾರತದಲ್ಲಿ ಜನಗಣತಿಯನ್ನ, ಜಾತಿ ಗಣತಿಯನ್ನ ನಡೆಸ್ತೀವಿ ಅಂತ ಅನೌನ್ಸ್ ಮಾಡಿದ್ರು. 2021ಕ್ಕೆ ನಡಿಬೇಕಿದ್ದಂಥ ಜನಗಣತಿ ಮುಂದೂಡ್ತಾ ಬಂದಿತ್ತು. ಈಗ ಅವರು 2026-27ಕ್ಕೆ ಜನಗಣತಿ ಮಾಡ್ತೀವಿ ಅಂತಂದಾಗ ಅದ್ರ ಜೊತೆಗೆ ಅವರು NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಏನಿದೆಯಲ್ಲ ಅದನ್ನು ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಕೂಡ ಈಗ ಬಿಹಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಬದಲಿಗೆ NRCಯನ್ನ ಇನ್ನೊಂದು ರೀತಿಯಲ್ಲಿ ಏರ್ಲಿಕ್ಕೆ ಅವರು ಹೊರಟಿದ್ದಾರೆ. ಈಗ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಮತದಾರರಾಗಿ ರಿಜಿಸ್ಟರ್ ಮಾಡಿದೀವಲ್ಲ, ಎನ್ರೋಲ್ ಮಾಡಿದೀವಲ್ಲ, ನಾವೇನು ಕೊಟ್ಟಿದ್ದೀವಿ? ಆಧಾರ್ ಕಾರ್ಡು, DL, ಹಳೆ ವೋಟರ್ ID ಇದ್ರೆ ಅದು, ಈ ರೀತಿ ಒಂದು ದಾಖಲೆಗಳನ್ನು ಕೊಟ್ಟು ನಾವು ಆಗಿದ್ದೀವಿ. ಆದರೆ ಬಿಹಾರದಲ್ಲಿ ಇವ್ರು ಏನಪ್ಪ ಕೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಕೊಡಿ, ಪದವಿ ಪ್ರಮಾಣ ಪತ್ರ ಇದ್ರೆ ಕೊಡಿ, ಆಸ್ತಿ ಪತ್ರ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಮೂಲಕ ಇವರು ಬಡ ಜನರು ವೋಟ್ ಹಾಕುವ ಹಕ್ಕನ್ನು ನಿರಾಕರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈ ಬಡ ಜನರು, ಹಿಂದುಳಿದವರು, ಮಹಿಳೆಯರು, ವಲಸೆ ಕಾರ್ಮಿಕರು, ಅಲ್ಪಸಂಖ್ಯಾತರು ಇವರು ಇದುವರೆಗೂ ಕೂಡ ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ರು ಅಂತಂದರೆ, ಕಾಂಗ್ರೆಸ್ಸು, ಅಲ್ಲಿನ RJD ಸೇರಿದಂಥ ಈ ಥರ ಪಕ್ಷಗಳಿಗೆ ಒಂದು ವೋಟನ್ನು ಹಾಕ್ತಾ ಇದ್ರು. ಯಾರೆಲ್ಲ ದಾಖಲೆಗಳನ್ನು ಹೊಂದಿದಾರಲ್ಲ, ಪಾಸ್ಪೋರ್ಟ್ ಇರೋರು, ಆಸ್ತಿ ಇರೋರು, ಓದಿರ್ತಕ್ಕಂಥ ವಿದ್ಯಾವಂತರು, ಈ ಮಿಡಲ್ ಕ್ಲಾಸು, ಅಪ್ಪರ್ ಕಾಸ್ಟ್ ಅಂತ ನಾವು ಕರಿತೀವಲ್ಲ, ಇವರು ಯಾರು ವೋಟ್ ಹಾಕ್ತಾ ಇದ್ರು ಅಂದರೆ, ಅವರು ಸಾಪೇಕ್ಷವಾಗಿ BJP ಅಂತ ಪಕ್ಷಗಳಿಗೆ ವೋಟನ್ನು ಹಾಕ್ತಾ ಇದ್ರು. ಅಂದರೆ ಚುನಾವಣಾ ಆಯೋಗ ಇಲ್ಲಿ ಒಂದೇ ಕಲ್ಲಲ್ಲಿ ಏನಪ್ಪ ಮಾಡ್ತಾ ಇದೆ ಅಂತಂದರೆ, ಒಂದು BJP ಈಗ ಅಧಿಕಾರದಲ್ಲಿದೆ, ಒಂದು ಬೇರೆ ಪಕ್ಷ JDU ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ, ಅಲ್ಲಿ ಒಂದು ದೊಡ್ಡ ಆಂಟಿ ಇನ್ಕಂಬೆನ್ಸಿ ಕಂಡು ಬರ್ತಾ ಇದೆ. ಹಂಗಾಗಿ BJP ಈ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ. ಆದ್ರಿಂದ ನಾವು ಬಹಳಷ್ಟು ಜನರ ಮತದಾನವನ್ನೇ ಕಡಿತ ಮಾಡಿಬಿಟ್ರೆ ಆವಾಗ ಇಲ್ಲಿ ಓದಿರ್ತಕ್ಕಂಥವ್ರು, ವಿದ್ಯಾವಂತರು, ಅಪ್ಪರ್ ಕ್ಲಾಸ್ಗಳು ಹೆಂಗಿದ್ರು BJP ಮತ್ತು JDU ವೋಟ್ ಹಾಕ್ತಾರೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅಂತಕ್ಕಂಥ ಒಂದು ಎಣಿಕೆ. ಎರಡನೇದೇನಪ್ಪ ಅಂತಂದರೆ, ಪಕ್ಕದಲ್ಲೇ ಪಶ್ಚಿಮ ಬಂಗಾಳ ಇದೆ, ಅಲ್ಲಿ ಅಕ್ರಮ ನುಸುಳುಕೋರರು ಬಂದ್ಬಿಟ್ಟಿದ್ದಾರೆ, ಬಾಂಗ್ಲಾದೇಶಿಗಳು ಬಂದ್ಬಿಟ್ಟಿದ್ದಾರೆ ಅಂತ ನಾವು ಒಂದು ಗುಲ್ಲನ್ನು ಎಬ್ಬಿಸಿ ಅಲ್ಲಿಯೂ ಕೂಡ ರಾಜಕೀಯ ಲಾಭವನ್ನು ಪಡಿಬೋದು ಅಂತಕ್ಕಂಥ ಹುನ್ನಾರವನ್ನು BJP ಚುನಾವಣಾ ಆಯೋಗದ ಮೂಲಕ ಮಾಡ್ತಾ ಇದೆ. ಆದರೆ ಈ ಹುನ್ನಾರಕ್ಕೆ ಬಲಿಯಾಗ್ತಾ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ, ಬಿಹಾರದ ಬಹುಸಂಖ್ಯಾತ ಬಡವರು ಮತ್ತು ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು. ಹಾಗಾಗಿ ಈಗ 1 ತಿಂಗಳಲ್ಲಿ ಇಷ್ಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಚುನಾವಣಾ ಆಯೋಗಕ್ಕೂ ಗೊತ್ತು. ದೊಡ್ಡ ಗಲಾಟೆ ನಡೀತು ಬಿಹಾರದಲ್ಲಿ. ವಿರೋಧ ಪಕ್ಷಗಳು ಈ SIR ಅನ್ನು ವಿರೋಧಿಸಿದ್ರು. ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೇಳಿದ್ರು, ಆಗಲಿಲ್ಲ. ಆ SIR ಕಾಪಿ ಏನಿದೆ ಅದನ್ನು ಹರಿದು ಹಾಕಿ ದೊಡ್ಡ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ. ADR ಮತ್ತು PUCL ವಿರೋಧ ಪಕ್ಷಗಳು ಒಟ್ಟಾಗಿ ಸೇರಿ ಏನಪ್ಪ ಮಾಡಿದ್ದಾರೆ ಅಂತಂದರೆ, ಈಗ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಇದು ಈ SIR ಏನಿದೆಯಲ್ಲ, ಇದು ಕಾನೂನಲ್ಲಿ, ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಇದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಚುನಾವಣಾ ಆಯೋಗ ತರಾತುರಿಯಲ್ಲಿ ಕೇವಲ 3 ತಿಂಗಳು ಎಲೆಕ್ಷನ್ ಇದ್ದಾಗ ಈ ರೀತಿ ಮಾಡ್ತಕ್ಕಂಥದ್ದು ಅಕ್ರಮ, ಅದನ್ನು ತಡೆಗಟ್ಟಬೇಕು. ಮತ್ತು
ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಷರತ್ತುಗಳು ಹಾಕಿದಾರಲ್ಲ, ದೊಡ್ಡ ದೊಡ್ಡ ದಾಖಲೆಗಳು ತಂದುಕೊಡ್ಬೇಕು ಅಂತಿದಾರಲ್ಲ, ಇದೆಲ್ಲವನ್ನು ಕೂಡ ಕೈ ಬಿಡಬೇಕು ಅಂತೇಳಿ ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ದುಲಿಯಾ ನೇತೃತ್ವದ ದ್ವಿಸದಸ್ಯ ಪೀಠ ಈಗಾಗಲೇ 2 ಬಾರಿ ಇದನ್ನು ಆಲಿಸಿದೆ. ಅದರಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಚುನಾವಣಾ ಆಯೋಗಕ್ಕೆ ಒಂದು ಡೈರೆಕ್ಟ್ ಮಾಡಿ ನೀವು ಆಧಾರ್ ಕಾರ್ಡು, ವೋಟರ್ ID, DL ಈ ಥರ ರೇಷನ್ ಕಾರ್ಡು ಇಂಥವುಗಳನ್ನ ದಾಖಲೆಯಾಗಿ ಪರಿಗಣಿಸಿ ಅಂತ ತಾಕೀತು ಮಾಡಿದ್ದಾರೆ. ಮತ್ತು ಎರಡನೇದು, ಎಷ್ಟು ಜನರನ್ನ ಕೈ ಬಿಡ್ತಾ ಇದ್ದೀರಿ, ಇದ್ರ ಪರಿಣಾಮ ಏನು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ವರದಿ ಕೊಡಿ ಅಂತೇಳಿ ಚುನಾವಣಾ ಆಯೋಗಕ್ಕೆ ಒಂದು ತಾಕೀತು ಮಾಡಿದೆ. ಅದರ ಮುಂದಿನ ವಿಚಾರಣೆಯನ್ನ ಆಗಸ್ಟ್ 12ನೇ ತಾರೀಕಿಗೆ ಮುಂದೂಡಿದೆ. ಆದರೆ ಈ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಗೊತ್ತಾ, ಸುಪ್ರೀಂ ಕೋರ್ಟ್ ಯಾವಾಗ ತಾಕೀತು ಮಾಡ್ತೋ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಸರ್, ನಾವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID, DL ಇಂಥವುಗಳನ್ನು ಆಧಾರವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಯಾರು ಬೇಕಾದರೂ ಡೂಪ್ಲಿಕೇಟ್ ಮಾಡ್ಬೋದು, ನಕಲು ಮಾಡ್ಬೋದು ಅಂತ ಒಂದು ಅಫಿಡವಿಟ್ ಸಲ್ಲಿಸಿದ್ದಾರೆ. ಎರಡನೇ ಅಫಿಡವಿಟ್ ಏನಪ್ಪ ಸಲ್ಲಿಸಿದ್ದಾರೆ ಅಂತಂದರೆ, ನಾವು ಇದನ್ನು ಬಿಹಾರದಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಈ ವರ್ಷದಿಂದ ಎಲ್ಲೆಲ್ಲಿ ವಿಧಾನಸಭಾ ಚುನಾವಣೆ ನಡೀತದೋ ಅಲ್ಲೆಲ್ಲ ಈ SIR ಅನ್ನು ಮಾಡ್ತೀವಿ ಮತ್ತು ಮುಂದಿನ ಚುನಾವಣೆ ವೇಳೆಗೆ ಇಡೀ ದೇಶಾದ್ಯಂತ ಈ SIR ಅನ್ನು ಮಾಡ್ತೀವಿ ಅಂತೇಳಿ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ ಒಂದು ಕಡೆ. ಇನ್ನೊಂದು ಕಡೆ ಸುಮಾರು 2.5 ಕೋಟಿ ಜನರು ಈ 1 ತಿಂಗಳ ಅವಧಿನಲ್ಲಿ ತಮ್ಮ ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಚುನಾವಣಾ ಆಯೋಗ ಅನ್ಕೊಳ್ತು, 2.5 ಕೋಟಿ ಜನರನ್ನ ನಾವು ಹೊರಗಡೆ ಬಿಟ್ಟರೆ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತದೆ, ನಮಗೆ ಕೆಟ್ಟ ಹೆಸರು ಬರ್ತದೆ, ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಜನರ ಹೆಸರನ್ನ ಸೇರಿಸ್ಬೇಕು ಅಂತೇಳಿ BLO ಅಂತ ಇರ್ತಾರೆ, ಬ್ಲಾಕ್ ಲೆವೆಲ್ ಆಫೀಸರ್ಸ್ ಅಂತೇಳಿ, ಅವರು ಯಾರೂ ಕೂಡ ಮನೆ ಮನೆಗೆ ಭೇಟಿ ಕೊಡದೇ ಆಫೀಸ್ನಲ್ಲೇ ಕೂತ್ಕೊಂಡು ಸಿಕ್ಕವರ ಹೆಸರನ್ನ ಮತದಾರರ ಪಟ್ಟಿ ಸೇರಿಸಲಿಕ್ಕೆ ಮುಂದಾಗಿದ್ದಾರೆ. ಇದನ್ನ ಅಜಿತ್ ಅಂಜುಮ್ ಸೇರಿದಂತೆ ಸ್ವತಂತ್ರ ಪತ್ರಕರ್ತರು ನೇರವಾಗಿ ವರದಿ ಮಾಡಿದ್ದಾರೆ, ವಿಡಿಯೋಗಳನ್ನ ಬಿಟ್ಟಿದ್ದಾರೆ. ಆಗ ಚುನಾವಣಾ ಆಯೋಗ ಏನು ಮಾಡಿದೆ ಗೊತ್ತಾ, ತನ್ನ ತಪ್ಪನ್ನು ತಿದ್ದುಕೊಳ್ಳೋ ಬದಲಿಗೆ ಅಜಿತ್ ಅಂಜುಮ್ ಸೇರಿದಂತೆ ಇತರರ ಮೇಲೆ ದೂರನ್ನು ದಾಖಲಿಸಿ FIR ಅನ್ನು ಮಾಡಿ ಅದನ್ನು ತಡೀತಕ್ಕಂಥ ಪ್ರಯೋಗವನ್ನು ಮಾಡಿದೆ. ಕೊನೆಯದಾಗಿ ಚುನಾವಣಾ ಆಯೋಗ 1 ತಿಂಗಳಾದ ನಂತರ ಏನೆಲ್ಲ ಜುಲೈ 25ಕ್ಕೆ ಅರ್ಜಿಗಳು ಬಂದಿದ್ದೋ ಅದೆಲ್ಲವನ್ನು ಪರಿಶೀಲಿಸಿ ಆಗಸ್ಟ್ 1ನೇ ತಾರೀಕು ಒಂದು ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಕರಡು ಮತದಾರರ ಪಟ್ಟಿಯಲ್ಲಿ ಒಟ್ಟು ಬಿಹಾರದಲ್ಲಿ ಎಷ್ಟು ಜನ ಮತದಾರರಿದ್ದಾರೆ, ಎಷ್ಟು ಜನರನ್ನ ನಾವು ಕೈ ಬಿಟ್ಟಿದ್ದೀವಿ, ಎಷ್ಟು ಜನರನ್ನ ಹೊಸದಾಗಿ ಸೇರಿಸಿದ್ದೀವಿ, ಯಾವ ಮಾಹಿತಿಗಳು ಸಿಗೋದಿಲ್ಲ. ಬದಲಿಗೆ ಬಿಹಾರದ ಜನರು ತಾವು ಮತದಾರರೋ ಅಲ್ವೋ, ನಾವು ಅರ್ಹರಾಗಿದ್ದೀವೋ ಇಲ್ವೋ ಅಂತ ತಿಳ್ಕೋಬೇಕು ಅಂತಂದರೆ ಅವರು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ತಮ್ಮ ಹೆಸರನ್ನು ಹುಡುಕ್ಬೇಕು. ಅಲ್ಲಿ ತಮ್ಮ ಹೆಸರಿದ್ರೆ ತಾವು ಮತದಾರರು ಅಂತ ಅರ್ಥ, ತಮ್ಮ ಹೆಸರು ಇಲ್ಲ ಅಂತಂದರೆ ತಾವು ಮತ್ತೊಮ್ಮೆ ದೂರನ್ನು ದಾಖಲಿಸಿ ದಾಖಲೆಗಳನ್ನು ಕೊಡಿ, ನಾವು ಪರಿಶೀಲನೆ ಮಾಡಿ ಸೆಪ್ಟೆಂಬರ್ 1ನೇ ತಾರೀಕು ಒಳಗಡೆ ಅಂತಿಮ ಪಟ್ಟಿಯನ್ನು ಬಿಡ್ತೀವಿ ಅಂತೇಳಿ ಚುನಾವಣಾ ಆಯೋಗ ಹೇಳಿ ಕೈ ತೊಳ್ಕೊಂಡಿದೆ. ವಿರೋಧ ಪಕ್ಷಗಳು ಏನು ಮಾಡ್ತಿವೆ, RJD, ಕಾಂಗ್ರೆಸ್ ಇವೆಲ್ಲವೂ ಕೂಡ ಈ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿದಾಗ ಅವರಿಗೆ ಕಂಡು ಬಂದ ಅಂಶ ಏನಪ್ಪ ಅಂತಂದರೆ, ಮೊದಲನೇ ಪಾಯಿಂಟು, ಬಿಹಾರದಲ್ಲಿ 18,66,869 ಜನ ಮೃತಪಟ್ಟಿದ್ದಾರೆ, ಅವರ ಹೆಸರನ್ನ ಕೈ ಬಿಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅಯ್ಯೋ ಕಥೆಯೇ, ಲೋಕಸಭಾ ಚುನಾವಣೆಗೂ ಮುಂಚೆ ಜನವರಿ ತಿಂಗಳಲ್ಲಿ ಒಂದು ಸರ್ವೆ ನಡೆದಿತ್ತು, ಸಮ್ಮರಿ ರಿವಿಷನ್ ನಡೆದಿತ್ತು, ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿತ್ತು. ಆವಾಗ ಇಷ್ಟೊಂದು ಜನ ಸತ್ತಿರಲಿಲ್ಲ. ಕೇವಲ ಒಂದು ವರ್ಷದಲ್ಲಿ 18 ಲಕ್ಷ ಜನ ಬಿಹಾರದಲ್ಲಿ ಸಾಯಲಿಕ್ಕೆ ಹೇಗೆ ಸಾಧ್ಯ, ಅದು ಮತದಾರರು. ಇದನ್ನ ನೀವು ಮುಂಚೆ ಯಾಕೆ ಗುರುತಿಸಿರಲಿಲ್ಲ? ಸರಿ, ಈ 1 ವರ್ಷ ಸತ್ತಿಲ್ಲ, ಅವರು ಈ ಮುಂಚೆ ಸತ್ತಿದ್ರು ಅಂದರೆ ಆಗಲೇ ಅವರ ಹೆಸರನ್ನ ಯಾಕೆ ಡಿಲೀಟ್ ಮಾಡಲಿಲ್ಲ? ಈಗ ಏಕಾಏಕಿ 18.5 ಲಕ್ಷ ಜನರನ್ನ ನೀವು ಡಿಲೀಟ್ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನೀವು ಪ್ರತಿ ಮನೆಗೂ BLOಗಳು ಹೋಗಿ ಭೇಟಿ ಕೊಟ್ಟು ಒಂದು ಸ್ಥಳ ಪರೀಕ್ಷೆ ಮಾಡಿದ್ದೀರಾ? ಈ ಲೆಕ್ಕವನ್ನು ಯಾವ ರೀತಿ ಮಾಡಿದ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಪ್ರಶ್ನೆಗೆ ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಇಲ್ಲ. ಎರಡನೇದಾಗಿ ಚುನಾವಣಾ ಆಯೋಗ ಹೇಳ್ತಾ ಇದೆ, ಬಿಹಾರದ 26 ಲಕ್ಷ ಮತದಾರರು ತಮ್ಮ ವಿಧಾನಸಭಾ ಕ್ಷೇತ್ರದಿಂದ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಅಂತ ಹೇಳ್ತಾ ಇದೆ. 26 ಲಕ್ಷ ಜನ ತಮ್ಮ ವೋಟರ್ ಐಡಿನ ಒಂದ್ ಕಡೆಯಿಂದ ಬೇರೆ ಕಡೆಗೆ ಚೇಂಜ್ ಮಾಡ್ಕೊಳ್ತಾರೆ ಅಂದ್ರೆ ಅಷ್ಟು ಸುಲಭನಾ? ಈ ಕೇವಲ 4 ತಿಂಗಳಲ್ಲಿ ಇಷ್ಟೊಂದು ಜನ ಸ್ಥಳಾಂತರಗೊಳ್ಳಿಕ್ಕೆ ಸಾಧ್ಯನಾ? ಹೋಗ್ಲಿ, ಅವರು ಯಾವ ರಾಜ್ಯಕ್ಕೆ ಸ್ಥಳಾಂತರಗೊಂಡಿದ್ದಾರೆ? ಬಿಹಾರದಲ್ಲೇ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ದಾರಾ, ಅಥವಾ ಕರ್ನಾಟಕಕ್ಕೆ ಬಂದಿದ್ದಾರಾ, ತಮಿಳುನಾಡಿಗೆ ಬಂದಿದ್ದಾರಾ ಅಂತಕ್ಕಂಥ ಯಾವ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದರೆ ತಮಿಳುನಾಡಿನ ಸರ್ಕಾರ ಸುಮಾರು 7 ಲಕ್ಷ ಜನ ಬಿಹಾರದಿಂದ ತಮಿಳುನಾಡಿಗೆ ಬಂದು ಇಲ್ಲಿ ಮತದಾರರ ಪಟ್ಟಿಯನ್ನ ಅವರಲ್ಲಿ ಸೇರ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಚುನಾವಣಾ ಆಯೋಗ ಪಾರದರ್ಶಕವಾಗಿ ನಡ್ಕೊಳ್ತಾ ಇಲ್ಲ, ಬದಲಿಗೆ ಅರೆ ಬರೆ ಮಾಹಿತಿಯನ್ನಷ್ಟೇ ಅವರು ಕೊಡ್ತಾ ಇದ್ದಾರೆ.
ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮತ್ತು ಮೂರನೇದಾಗಿ ಚುನಾವಣಾ ಆಯೋಗ ಹೇಳ್ತಾ ಇದೆ 7 ಲಕ್ಷ ಮತದಾರರು 2 ಕಡೆ ಹೆಸರಿವೆ, 2 ಕಡೆ ವೋಟರ್ ಐ ಡಿ ಇದೆ ಅವ್ರದ್ದು ಅಂತ. 7 ಲಕ್ಷ ಡೂಪ್ಲಿಕೇಟ್ ಮತದಾರರಿದ್ದಾರೆ ಅಂತಂದ್ರೆ ದೊಡ್ಡ ಅಕ್ಷಮ್ಯ ಅಪರಾಧ. ಇದನ್ನ ಇಷ್ಟು ದಿನ ನೀವು ತಡಿಲ್ದೇನೆ ಏನ್ ಮಾಡ್ತಾ ಇದ್ರಿ? ಇಷ್ಟು ಚುನಾವಣೆಗಳಲ್ಲೂ ಅವ್ರು ವೋಟ್ ಹಾಕಿರ್ಬೋದಲ್ವಾ, 2 ವೋಟ್ಗಳನ್ನ. ಅದನ್ನ ತಡಿದನೆ ಇದನ್ನ ಯಾವ ರೀತಿ ನಿರ್ಧರಿಸಿದ್ರಿ? ಹೋಗ್ಲಿ 2 ವೋಟ್ ಇರ್ತಕ್ಕಂಥವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ? ಅವರು ಏನು ಉತ್ತರಿಸಿದ್ದಾರೆ? ಇಲ್ಲ ನಮ್ದು ಒಂದೇ ಇದೆ ಅಂತ ಹೇಳಿದಾರಾ? ಈ ರೀತಿಯ ಯಾವ ಸಮರ್ಪಕ ಮಾಹಿತಿಯನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿಲ್ಲ. ಮತ್ತು ಕೊನೆಯದಾಗಿ ಬಹಳ ಮುಖ್ಯವಾಗಿ ಬಿಹಾರದ 6.62% ಮತದಾರರು ಅವ್ರ ಮನೆಗೆ ನಾವು ಹೋದ್ವಿ, ಅಲ್ಲಿ ಅವ್ರು ಇರಲಿಲ್ಲ, ಅನುಪಸ್ಥಿತರಿದ್ದಾರೆ ಅಂತಂದ್ರೆ ಸುಮಾರು 52 ಲಕ್ಷ ಮತದಾರರ ಹೆಸರನ್ನ ನಾವು ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿವೆ. 52 ಲಕ್ಷ ಅಂತಂದ್ರೆ ಸುಮ್ಮನೆ ಅಲ್ಲ. ನೀವು ಅವ್ರ ಮನೆಗೆ ಹೋದ್ರಿ, ಅವ್ರು ಅಲ್ಲಿರಲಿಲ್ಲ, ಸರಿ ಅಲ್ವಾ? ಆದರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ? ಕೆಲ್ಸಕ್ಕೆ ಹೋಗಿರ್ಬೋದು, ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿರ್ಬೋದು. ಚುನಾವಣೆ ಟೈಮಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಬಂದು ವೋಟ್ ಹಾಕ್ತಾರೆ ಅಲ್ವಾ? ಸರಿ, 52 ಲಕ್ಷ ಜನ ತಮ್ಮ ಮನೇಲಿ ಇಲ್ಲ ಅಂತಂದ್ರೆ ಅವರು ಬೇರೆ ಕಡೆ ಎಲ್ಲಾದರೂ ವೋಟರ್ ಐ ಡಿ ಮಾಡಿಸ್ಕೊಂಡಿದ್ದಾರಾ ಅಂತ ನೀವು ಕ್ರಾಸ್ ಚೆಕ್ ಮಾಡಿದ್ರಾ? ಏನೂ ಮಾಡ್ದೇನೆ ಏಕಾಏಕಿ ಅಷ್ಟು ಜನರ ಹೆಸರನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡ್ತಕ್ಕಂಥದ್ದು ಇದು ದೊಡ್ಡ ಅಕ್ಷಮ್ಯ ಅಪರಾಧ. ಹಾಗಾಗಿ ನಾವು ಈ ಚುನಾವಣೆಯಲ್ಲಿ ಭಾಗವಹಿಸೋದೇ ಇಲ್ಲ ಅಂತೇಳಿ RJD ಪಕ್ಷದ ತೇಜಸ್ವಿ ಯಾದವ್ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಈ SIR ಅನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು, ಇಲ್ಲಾಂದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ದೇಶದ ಸಾಮಾಜಿಕ ಕಾರ್ಯಕರ್ತ ಮತ್ತು ಚುನಾವಣಾ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರು ಬಿಹಾರದ ಒಟ್ಟು ಪ್ರವಾಸವನ್ನ ವೋಟ್ ಬಂದಿ ಅಂತ ಕರೆದಿದ್ದಾರೆ. ನಾವು 2016ರಲ್ಲಿ ನೋಟ್ ಬಂದಿಯನ್ನ ನೋಡಿದ್ವಿ, 2020ರಲ್ಲಿ ಲಾಕ್ಡೌನ್ ಅಂತ ಬಂದಿಗಳನ್ನ ನೋಡಿದ್ವಿ. ಈಗ ಬಿಹಾರದಲ್ಲಿ ವೋಟ್ ಬಂದಿ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಹಾರದ ನಾಗರಿಕರು, ಅದರಲ್ಲೂ ಬಡವರು, ಅಲ್ಪಸಂಖ್ಯಾತರು ವೋಟ್ ಹಾಕುವ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ. ಸುಮಾರು 65 ಲಕ್ಷ ಜನರ ವೋಟನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಈ ಮುಂಚೆ ಏನಾಗಿತ್ತು, ಮತದಾರರ ಪಟ್ಟಿಗೆ ಜನರನ್ನ ಸೇರಿಸ್ತಕ್ಕಂಥದ್ದು, ದಾಖಲೆಗಳನ್ನ ಕೊಡ್ಬೇಕಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿತ್ತು. ಈಗ ಮತದಾರರ ಪಟ್ಟಿಯಿಂದ ಸರ್ಕಾರ ತೆಗೆದಾಕ್ಬಿಡ್ತಾ ಇದೆ. ಮತದಾರರು ಹೋಗಿ ತಮ್ಮ ದಾಖಲೆಗಳನ್ನ ಕೊಟ್ಟು ನಮ್ಮನ್ನ ಸೇರಿಸಿ ಅಂತ ಮನವಿ ಮಾಡ್ಕೊಳ್ತಕ್ಕಂಥ ಗೋಗೆರಿತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತೇಳಿ ಅವರು ಟೀಕಿಸಿದ್ದಾರೆ. ಅಷ್ಟೇ ಅಲ್ಲದೆ ಯೋಗೇಂದ್ರ ಯಾದವ್ ಅವರ ತಂಡ ಬಿಹಾರದಲ್ಲಿ ಒಂದು ಸ್ಯಾಂಪಲ್ ಸರ್ವೆಯನ್ನ ಮಾಡಿ ಯಾರ್ಯಾರ ಹೆಸರನ್ನ ಬಿಡಲಾಗ್ತಾ ಇದೆ ಅಂತ ಸರ್ವೆ ಮಾಡಿದಾಗ ಮುಸ್ಲಿಂ ಸಮುದಾಯದ ಅತಿ ಹೆಚ್ಚು ಹೆಸರುಗಳನ್ನ ಕೈ ಬಿಡಲಾಗಿದೆ. ಕಿಶನ್ಗಂಜು, ಕತಿಯಾರ್ ಅಂತಹ ಜಿಲ್ಲೆಗಳಲ್ಲಿ ಹೆಚ್ಚಿನ ಮತದಾರರ ವೋಟ್ಗಳನ್ನ ಕಿತ್ಕೊಳ್ಳಲಾಗಿದೆ ಅಂತ ಅವರು ಆರೋಪಿಸಿ ಇದೊಂದು ಧರ್ಮದ ಆಧಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಏನು NRC ಮಾಡಬೇಕಿತ್ತು ಆ NRCಯನ್ನ ಈ ಎಲೆಕ್ಷನ್ ವೋಟರ್ ಲಿಸ್ಟ್ ರಿವಿಷನ್ ಮೂಲಕ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ನೀವು NRC ಮಾಡಕ್ಕೆ ಹೋದ್ರೆ ಈ ದೇಶದ ಬಿಹಾರದ ಸುಮಾರು 2-3 ಕೋಟಿ ಜನರು ನೀವು ಈ ದೇಶದ ಪ್ರಜೆಗಳಲ್ಲ, ನಿಮಗೆ ಪೌರತ್ವ ಇಲ್ಲ, ನೀವು ಈ ದೇಶ ಬಿಟ್ಟು ಹೋಗಿ ಅಥವಾ ನಿಮ್ಮನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಹಾಕ್ತೀವಿ ಅಂತಂದ್ರೆ ಒಂದು ದೊಡ್ಡ ಕೋಲಾಹಲ ಎದ್ದೇಳ್ತದೆ. 2-3 ಕೋಟಿ ಜನ ಅಂತಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅದ್ರ ಬದಲಿಗೆ ಸರ್ಕಾರ ಏನಪ್ಪ ಮಾಡ್ತಾ ಇದೆ ಅಂತಂದ್ರೆ ನೇರವಾಗಿ NRC ಮಾಡ್ದನೆ ಮೊದಲು ನಿಮ್ಮ ಮತದಾನದ ಹಕ್ಕನ್ನ ಕಿತ್ಕೊಬಿಡ್ತೀವಿ. ಮತದಾನದ ಹಕ್ಕಿಲ್ಲ ಅಂತಂದ್ರೆ ನೀವು 2ನೇ ದರ್ಜೆ ಪ್ರಜೆಯಾಗಿ ಬದುಕಬೇಕು ಬಿಹಾರದಲ್ಲಿ. ಆಗ ನಿಮಗೆ ಯಾವುದೇ ಅಸ್ತಿತ್ವನೇ ಇರೋದಿಲ್ಲ. ಆ ನಂತರ ನಿಮ್ಮನ್ನ ನಾವು NRC ಮಾಡಿ ಈ ದೇಶದ ಪ್ರಜೆ ಅಲ್ಲ ಅಂತ ಕರೆದ್ರೂ ಕೂಡ ನೀವು ಅದನ್ನು ಒಪ್ಕೊಳ್ಬೇಕು. ಆ ರೀತಿಯ ಅನಿವಾರ್ಯತೆಯನ್ನ ಅದು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಿರೋದು ಏನಪ್ಪಾ ಅಂತಂದ್ರೆ ಇದು ಬಿಹಾರದ ಒಂದು ಪ್ರಾಬ್ಲಮ್ ಮಾತ್ರ ಅಲ್ಲ. ಮುಂದಿನ ವರ್ಷ ಇದನ್ನ ಪಶ್ಚಿಮ ಬಂಗಾಳಕ್ಕೆ SIR ತರ್ತಾರೆ, ಅದರ ಮುಂದಿನ ವರ್ಷಗಳಲ್ಲಿ ಕರ್ನಾಟಕಕ್ಕೆ ತರ್ತಾರೆ 2028ಕ್ಕೆ. ಮತ್ತು ಇಡೀ ದೇಶಾದ್ಯಂತ ಅರ್ಧಕ್ಕೆ ಅರ್ಧದಷ್ಟು ಜನರು ದಲಿತರು, ಅಲ್ಪಸಂಖ್ಯಾತರು, ಯಾರೆಲ್ಲ BJPಯ ಒಂದು ಬ್ರಾಹ್ಮಣ್ಯ ಯಜಮಾನ್ಯವನ್ನು ಒಪ್ಕೊಳ್ಳಲ್ವೋ, ಇದರಲ್ಲಿ BJP ಮಾತ್ರ ಇಲ್ಲ, BJPಯ ಹಿಂದೆ ಒಂದು ಸಂಘ ಪರಿವಾರ ಇದೆ. ಸಂಘ ಪರಿವಾರದ ಅಜೆಂಡಾ ಸ್ಪಷ್ಟವಾಗಿ ಗೊತ್ತಿದೆ. ಈ ದೇಶ ಬ್ರಾಹ್ಮಣ್ಯ ಯಜಮಾನದ ಕೈಯಲ್ಲಿ ನಡೀಬೇಕು. ಅದನ್ನ ಒಪ್ಪಿ 2ನೇ ದರ್ಜೆ ಪ್ರಜೆಗಳಾಗಿ ಸೇವೆ ಮಾಡ್ತಕ್ಕಂಥವ್ರು ಮಾತ್ರ ಇಲ್ಲಿರ್ಬೇಕು. ಇಲ್ಲದೆ ಇರ್ತಕ್ಕಂಥವ್ರನ್ನ ನಾವು ಈ ದೇಶ ಬಿಟ್ಟು ಓಡಿಸ್ತೀವಿ, ಅವ್ರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಹಾಕಿ ಸಾಯಿಸ್ತೀವಿ ಅಂತಕ್ಕಂಥ ಒಂದು ಇಡನ್ ಅಜೆಂಡಾ ಇದೆಯಲ್ಲ, ಅದಕ್ಕೋಸ್ಕರ ಅವರು NRC ತರಕೊಟ್ಟಿದ್ರು. ಅದನ್ನೇ ಈಗ ಅವರು ಮತದಾರರ ಪಟ್ಟಿ ಪರಿಷ್ಕರಣೆಯ ಮೂಲಕ ಈ ದೇಶದ ಜನರ ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನ 2ನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಹಾಗಾಗಿ ನಾವು ಬಿಹಾರಕ್ಕೆ ಮಾತ್ರ ಅಂತ ಸುಮ್ಮನಿರಬಾರ್ದು, ಇದನ್ನ ಇಡೀ ದೇಶಕ್ಕೆ ಮಾಡ್ತಿದ್ದಾಗ ನಾವು ಇದನ್ನ ಖಂಡಿತವಾಗಿ ವಿರೋಧಿಸಬೇಕು. ಮತ್ತೆ ಈ SIR ಅಂತಕ್ಕಂಥದ್ದು ಜೂನ್ 24ನೇ ತಾರೀಕು ಏಕಾಏಕಿ ನೀವು ಘೋಷಣೆ ಮಾಡಿದ್ರಿ?
ಅದಕ್ಕಿಂತ ಮುಂಚೆ ಚುನಾವಣಾ ಆಯೋಗ ಎಲ್ಲಿಯೂ ಕೂಡ ನಾವು SIR ಮಾಡ್ತೀವಿ ಅಂತ ಒಂದೇ ಒಂದು ಮಾತನ್ನ ಹೇಳಿರಲಿಲ್ಲ. ಏಕೆ? ಈ ಪ್ರಶ್ನೆ ನಾವು ಚುನಾವಣಾ ಆಯೋಗಕ್ಕೆ ಕೇಳಬೇಕು. ಅಷ್ಟು ಮಾತ್ರ ಅಲ್ಲ, ಈ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು 21 ಕ್ರಮಗಳನ್ನ ತೆಗೆದುಕೊಂಡಿದ್ರು. ಭಾರತದಲ್ಲಿ ನಾವು ನ್ಯಾಯಸಮ್ಮತ ಚುನಾವಣೆ ನಡೆಸಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ. ಆ 21 ಕ್ರಮಗಳಲ್ಲಿ SIR ಮಾಡ್ತೀವಿ ಅಂತ ಒಂದೇ ಒಂದು ಪದ ಇರಲಿಲ್ಲ. ಯಾಕೆ? ನೀವು ಮೇ 30ನೇ ತಾರೀಕು ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀರಿ, ಅದರಲ್ಲಿ ಒಂದು ಮಾತಾಡಲಿಲ್ಲ. ಯಾಕೆ? ಅದಕ್ಕಿಂತ ಮುಂಚೆ ಈ ದೇಶಾದ್ಯಂತ 4,000ಕ್ಕೂ ಹೆಚ್ಚು ಕನ್ಸಲ್ಟೇಷನ್ಗಳನ್ನ ನೀವು ಮಾಡಿದ್ರಿ, ಅಲ್ಲಿ SIR ಮಾಡ್ತೀವಿ ಅಂತ ಒಂದು ಮಾತನ್ನ ಹೇಳಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ರಾಷ್ಟ್ರೀಯ ಪಕ್ಷಗಳ ಮುಖ್ಯಸ್ಥರೊಂದಿಗೆ ನೀವು ಒಂದು ಚರ್ಚೆಯನ್ನ ಮಾಡಿದ್ರಿ, ಅಲ್ಲೂ ಕೂಡ SIR ಮಾಡ್ತೀವಿ ಅಂತ ಹೇಳಲಿಲ್ಲ. ಆದರೆ ಯಾವಾಗ ಕೇಂದ್ರ ಗೃಹ ಇಲಾಖೆ ನಾವು NPR ಮಾಡ್ತೀವಿ, ಜನಗಣತಿ ಮಾಡ್ತೀವಿ ಅಂತ ಹೇಳ್ತು, ಅದಾದ 20 ದಿನಗಳಲ್ಲಿ ನೀವು SIR ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಲ್ಲ, ಇದರ ಹಿಂದೆ ಯಾರಿದ್ದಾರೆ? ಅಂದರೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಒಂದು ಸ್ವತಂತ್ರ ಆಯೋಗವಾಗಿ ಉಳಿದುಕೊಂಡಿಲ್ಲ ಅಂತಕ್ಕಂಥದ್ದು ನಮಗೆ ನಿಮಗೆ ಭಾಳ ಹಿಂದಿನಿಂದ ಗೊತ್ತಿತ್ತು. ಚುನಾವಣಾ ಆಯೋಗ ಮಾತ್ರ ಅಲ್ಲ, CBI ಇರ್ಬೋದು, ED ಇರ್ಬೋದು, ರಿಸರ್ವ್ ಬ್ಯಾಂಕ್ ಇರ್ಬೋದು, ಈ ಥರ ಯಾವುದೇ ಸ್ವತಂತ್ರ ಸಂಸ್ಥೆಗಳಂತ ನಾವು ಕರಿತೀವಿ, ಅದೆಲ್ಲವನ್ನು ಕೂಡ ಕಬ್ಜಾ ಮಾಡ್ಕೊಂಡು ತಮ್ಮ ಏಜೆಂಟ್ರಂತೆ BJP ಪಕ್ಷ ವರ್ತಿಸಲು ಮಾಡ್ತಿತ್ತು. ಈಗ ನೇರವಾಗಿ 65 ಲಕ್ಷ ಜನರ ವೋಟನ್ನು ಕಿತ್ಕೊಂಡು ಅವರು ಚುನಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನು 3 ತಿಂಗಳಲ್ಲಿ ಚುನಾವಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅವ್ಯವಹಾರ ನಡೀತಾ ಇದ್ದಾಗ ನಾವು ಇದನ್ನು ಸುಮ್ಮನೆ ನೋಡ್ತಾ ಕೂತಿರ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ಬಹಳಷ್ಟು ಜನ BJPಗೆ ಓಟ್ ಹಾಕೋರು, BJP ಬೆಂಬಲಿಸೋರು ಅನ್ಬೋದು, ಇದರಿಂದ ನಮಗೇನು ಪ್ರಾಬ್ಲಮ್ ಇಲ್ವಲ್ಲ, ನಮ್ಮ ಓಟುಗಳು ಇದ್ದೇ ಇರ್ತವಲ್ವಾ, ನಮ್ಮ ಪೌರತ್ವ ಇದ್ದೇ ಇರುತ್ತಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಖಂಡಿತ ಇರೋದಿಲ್ಲ. ನೋಡಿ, ಈಗ ಬಿಹಾರದಲ್ಲಿ 65 ಲಕ್ಷ ಓಟ್ಗಳನ್ನ ಅವರು ಕಿತ್ಕೊಂಡಿದ್ದಾರಲ್ಲ, ಅದರಲ್ಲಿ ಬಹುಪಾಲು ಜನ 2024ರ ಲೋಕಸಭಾ ಚುನಾವಣೆಯಲ್ಲಿ ಇದೇ BJP ಪಕ್ಷಕ್ಕೆ ಓಟ್ ಹಾಕಿದ್ರು. ಹಾಗಾಗೇನೆ ಬಿಹಾರದಲ್ಲಿ NDA ಮೈತ್ರಿಕೂಟ 30ರಷ್ಟು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು. ತಮಗೆ ಓಟ್ ಹಾಕದವರ ಹಕ್ಕನ್ನೇ BJPಯವರು ಕಿತ್ಕೊಳ್ತಾರೆ ಅಂದರೆ ನಾಳೆ ನಿಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳೋದಿಲ್ವಾ? ಖಂಡಿತವಾಗಿಯೂ ಕೂಡ ಈ ದೇಶವನ್ನು ಅವರು ಸನಾತನ ಕೊಳೆತ ಸಂಸ್ಕೃತಿಗೆ ಮತ್ತಷ್ಟು ಹಿಂದೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಅದಕ್ಕೆ ನಾವು ನೀವೆಲ್ಲ ಬಿಡಬಾರ್ದು ಅಂತಂದರೆ ಈ ಬಿಹಾರದ SIR ಅನ್ನು ರದ್ದಾಗಲಿಕ್ಕೆ ದನಿ ಎತ್ತಬೇಕು. ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಏನು ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ಹರಿಯಾಣದಲ್ಲಿ ಮತಕಳ್ಳತನ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ, ಅದನ್ನು ಚುನಾವಣಾ ಆಯೋಗ ಸರಿಯಾದ ಉತ್ತರ ಕೊಡಬೇಕು ಅಂತ ತಾಕೀತು ಮಾಡಿ ಒಂದು ದೊಡ್ಡ ರೀತಿಯಲ್ಲಿ ದನಿ ಎತ್ತಿದಾಗ ಮಾತ್ರ ಇದು ನಿಲ್ಲಲಿಕ್ಕೆ ಸಾಧ್ಯ. ಅದನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನಂದು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.